ಅದರಲ್ಲಿ ಕನ್ನಡಿಗರು ನಮ್ಮ ಹಕ್ಕು ಬಗ್ಗೆ, ಬಾಧ್ಯತೆ ಬಗ್ಗೆ, ನಮಗೆ ಸಿಗಬೇಕಾಗಿರೋದನ್ನು ಸಿಗೋದು ಕೊಡಿಯಪ್ಪ ಅಂದರೆ ಯಾರಿಗೂ ಬೇಡ. ಕೆಟ್ಟವರು, ಅನ್ಎಜುಕೇಟೆಡ್ಗಳು, ಬುದ್ಧಿ ಇಲ್ಲ, ಬರೀ ಇದ್ದಳು. ಇತ್ತೀಚೆಗಷ್ಟೇ ಒಂದು ಆ್ಯಪ್ ಬಗ್ಗೆ ಒಂದು ಕಾಂಟ್ರವರ್ಸಿ ಆಯ್ತು, ನಿಮಗೆಲ್ಲನೂ ಗೊತ್ತಿರಬೇಕು. ಆ್ಯಪನ್ನು ತರಕಾರಿ ಮಾರೋರಿಂದ ಹಿಡಿದು, ಹೂವು ಮಾರೋರಿಂದ ಹಿಡಿದು, ರೈತರಿಂದ ಹಿಡಿದು, ಕೂಲಿ ಕಾರ್ಮಿಕರಿಂದ ಹಿಡಿದು, ಪೆಟ್ರೋಲ್ ಬ್ಯಾಂಕ್ ಹುಡುಗರಿಂದ ಹಿಡಿದು ಎಂಟೈರ್ ಎಲ್ಲರೂ ಸಹ ಅದನ್ನು ಅಪ್ಕೊಂಡಿದ್ರು, ಅದನ್ನು ಬಳಸ್ತಾ ಇದ್ರು. ಕೊನೆಗೆ ಆ ಆ್ಯಪ್ ಮಾಲೀಕನಿಂದ ನಮಗೆ ಸಿಕ್ಕಿದಂಥ ಮಾತುಗಳಂದರೆ ನಾನು ಹೇಳಿದ್ದೆ, ನೀವು ಅನ್ಎಜುಕೇಟೆಡ್ಗಳು, ನಮ್ಮಿಷ್ಟ, ನೀವು ಅಳವಾಗಿದ್ರೆ ಅಳಿ ಅಂತ. ಇದಕ್ಕೆಲ್ಲ ಕಾರಣ ಏನಂತ ಬಂದಾಗ ನಾವೇ ಕನ್ನಡಿಗರೇ ಇದಕ್ಕೆ ಕಾರಣ ಅಂತ ಅನಿಸುತ್ತೆ ನನಗೆ. ಏನಂದರೆ ನಾವಿಲ್ಲಿ ಕರ್ನಾಟಕದಲ್ಲಿ ಬೇರೆ ಸಿನಿಮಾಗಳು ಬರ್ತಾ ಇತ್ತು ಅಂದರೆ ಅದರ ಟ್ರೈಲರ್ ನೋಡ್ಕೊಂಡು ಯಾವತ್ತು ಬರುತ್ತೆ ಸಿನಿಮಾ ಅಂತ ಕಾಯ್ಕೊಂಡು ಹೋಗಿ ಥಿಯೇಟ್ರಲ್ಲಿ ನೋಡ್ತೀವಿ. OTTನಲ್ಲ ಸಿನಿಮಾಗಳು ಯಾವತ್ತು ರಿಲೀಸ್ ಆಗುತ್ತೆ ಅಂತ ನೋಡ್ತೀವಿ. ಅದೇ ನಮ್ಮ ಕನ್ನಡಿಗರು ಶ್ರಮಪಟ್ಟು ಸಾಲ ಸೋಲ ಮಾಡಿ 1-2 ಗಂಟೆ ಸಿನಿಮಾ ಮಾಡ್ತು ಅಂದರೆ ಏನು ನೋಡ್ದಿರ ಮಾಡ್ದಿರ ಅದ್ರ ಬಗ್ಗೆ ತಿಳ್ಕೊಳ್ದಿರನೇ ತಾತ್ಸಾರ. ಸುಮ್ಮನೆ ಡಬ್ಬಾ ಪಿಕ್ಚರ್ ಅಂತೆ, ಯಾವ ಸಿನಿಮಾ ಚೆನ್ನಾಗಿಲ್ವಂತೆ, ಅದ್ರ ಬಗ್ಗೆ ಏನೂ ತಿಳ್ಕೊಂಡಿರಲ್ಲ. ಆದರೆ ಬೇರೆ ಸಿನಿಮಾಗಳ ಬಗ್ಗೆ ನಾವು ಆ ರೀತಿ ಮಾತಾಡಲ್ಲ. ಬರ್ತಾ ಇದ್ದಪ್ಪ ಏನೋ ಚೆನ್ನಾಗಿ ಮಾಡೋವನ್ನೇ ನೋಡ್ಬೇಕು, ಯಾವಾಗ ಬರುತ್ತೋ ಥಿಯೇಟ್ರಿಗೆ, ಯಾವಾಗ ಬರುತ್ತೋ OTTಗೆ ಅಂತೀವಿ. ಸೊ ಹಾಗಾಗಿ ಇವತ್ತು ವಿಶ್ವಾಸ್ ಅವರು, ಅವ್ರ ಹೆಸರಲ್ಲೇ ಒಂದು ವಿಶ್ವಾಸ್ ಅಂತಿದೆ. ಅಂದರೆ ಅವರನ್ನ ನಾನು ಹೊಗಳಬೇಕು, ಈ ವೇದಿಕೆ ಕರೆಸಿದ್ದಾರೆ ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ ಸರ್. ಎಲ್ಲ ಕನ್ನಡಿಗರಿಗೆ ಒಂದು ಸ್ಫೂರ್ತಿ ಆಗಿದೆ ಸರ್. ಆದರೆ ಖಂಡಿತ ನಿಮ್ಮನ್ನು ನೋಡಿದ್ರೆ ದೇವರಾಣೆ ನೀವು ಇಷ್ಟೊಂದು ಸಾಧನೆ ಮಾಡಿದ್ದೀರಾ ಅಂತ ಅನ್ಸಲ್ಲ. ನಾವೆಲ್ಲ ಹೊರಗಡೆ ಅಂತ ಬರ್ಬೇಕಾದ್ರೆ ನಿಮ್ಮನ್ನು ನೋಡಿದ್ರೆ ಯಾರೋ ನಂತರ ಗೆಸ್ಟ್ ಬಂದಿದ್ದಾರೆ ಇವರು ಅಂತ ಅನ್ಸುತ್ತೆ ಅಷ್ಟೇ. ಅಂದರೆ ತಾಯಿ ಸರಸ್ವತಿ ಯಾರ್ಯಾರಿಗೆ ಯಾವ್ಯಾವ ರೀತಿನಲ್ಲಿ ಒಲಿತಾಳೆ ಹೇಳೋದಕ್ಕಾಗಲ್ಲ. ನೀವು ಮಾಡುವಂಥ ಅದ್ಭುತವಾದಂಥ ಕೆಲಸ ಇಡೀ ಭಾರತಕ್ಕಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಒಂದು ಕೊಡುಗೆ. ನಮ್ಮ ಕನ್ನಡಿಗರಾಗಿ ನೀವು ಮಾಡಿರುವಂಥದ್ದು ಅದ್ಭುತವಾದ ಕೆಲಸ. ಸೊ ಹಾಗಾಗಿ ದಯವಿಟ್ಟು ಈ ಆ್ಯಪ್ನ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ ಅವರಿಗೆ ಮತ್ತಷ್ಟು ಶಕ್ತಿಯನ್ನು ತುಂಬಿ ನಮ್ಮ ಕನ್ನಡಿಗನಿಗೆ, ನಮ್ಮ ಕನ್ನಡಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಮಾಷೆಗೂ ಸೀರಿಯಸ್ ಆಗಿ ಗೊತ್ತಿಲ್ಲ, ನಾನು ರಂಜನಿ ಅವ್ರಿಗೆ ಹೇಳಿದೆ, ಅವ್ರ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ 1 kg ಸಕ್ಕರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರು ಕೋಲಾರದವ್ರು ಆ್ಯಕ್ಚುಲಿ ಚಿನ್ನ ಕೊಡಬೇಕು 1 kg. ಮಂಡ್ಯದವರಾದರೆ ಓಕೆ ನಾವು ಸಕ್ಕರೆ ಕೊಡ್ತೀವಿ, ಕೋಲಾರದವ್ರು ಚಿನ್ನ ಕೊಡಬೇಕು. ಆದರೆ ಐ ವಿಶ್ ಈ ವೇದಿಕೆಗೆ ನಾನು ಪ್ರಾರ್ಥನೆ ಮಾಡ್ತೀನಿ, ನಿಮ್ಮ ಆ್ಯಪ್ ಚಿನ್ನದಷ್ಟೇ ಬೆಲೆ ಬಾಳುವ ಹೊತ್ತಿನಲ್ಲಿ ಎಲ್ಲರಿಗೂ ಸಿಗಿದೆ ಅಂತ ಹಾರೈಸ್ತೀನಿ. ಒಳ್ಳೆಯದಾಗಲಿ. ಮತ್ತಷ್ಟು ವೇದಿಕೆಗೆ ಪ್ರೀತಿಯಿಂದ ಬರಮಾಡ್ಕೊಂಡಂಥ ನನ್ನ ಆತ್ಮೀಯ ಸ್ನೇಹಿತರಂತ ಶಿವಕುಮಾರ್ ಅವರಿಗೆ, ರಾಘವೇಂದ್ರ ಅವರಿಗೆ, ವಿಶ್ವಾಸ್ ಅವರಿಗೆ, ಎಂಟೈರ್ ವಿಶ್ವಾಸ್ ಕೈನ ನನ್ನ ಎಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ.